Hey everyone, let's learn 10 lines about ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಒಂದು ಪ್ರಮುಖ ಹಬ್ಬ. ಇದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಸೂಚಿಸುತ್ತದೆ. ಮಕರ ಸಂಕ್ರಾಂತಿ is an important festival. This marks the day the sun enters Capricorn. ಇದನ್ನು ಸುಗ್ಗಿಯ ಹಬ್ಬವೆಂದು ಕರೆಯುತ್ತಾರೆ. ಇದು ಹೊಸ ಬೆಳೆಯ ಸಂಕೇತವಾಗಿದೆ. It is called a harvest festival. It is a sign of a new crop. ಇದನ್ನು ನಾವು ಜನವರಿ 14 ಅಥವಾ 15ರಂದು ಆಚರಿಸುತ್ತೇವೆ. ಇದು ಹೊಸ ಆರಂಭವನ್ನು ಸೂಚಿಸುತ್ತದೆ. We celebrate this on January 14th or 15th. It signifies a new beginning. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬುದು ಕನ್ನಡದ ಜನಪ್ರಿಯ ಸಂಕ್ರಾಂತಿ ಮಾತು. A popular Kannada Sankranti saying is eat sesame seeds and talk nicely. ಈ ದಿನ ಎಳ್ಳು, ಸಕ್ಕರೆ ಅಚ್ಚು, ಬಾಳೆಹಣ್ಣು ಮತ್ತು ಕಬ್ಬನ್ನು ಹಂಚಲಾಗುತ್ತದೆ. Sesame seeds, sugar cane, bananas are distributed on this day. ಪೊಂಗಲ್, ಕಿಚಡಿ, ಪಾಯಸ ಮುಂತಾದ ತಿಂಡಿಗಳನ್ನು ತಿನ್ನಲಾಗುತ್ತದೆ. ಫುಡ್ಸ್ ಲೈಕ್ ಪೊಂಗಲ್, ಕಿಚಡಿ ಆ್ಯಂಡ್ ಪಾಯಸ ಆರ್ ಈಟನ್ ಆನ್ ದಿಸ್ ಡೇ. ಸಂಕ್ರಾಂತಿಯಂದು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವುದು ಮಹತ್ವದ್ದಾಗಿದೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ಪಿಷಿಯಸ್ ಟು ಟೇಕ್ ಅ ಹೋಲಿ ಬಾತ್ ಇನ್ ರಿವರ್ಸ್ ಆನ್ ಸಂಕ್ರಾಂತಿ. ಜನರು ಗಾಳಿಪಟ ಹಾರಿಸಿ ಸಂಭ್ರಮಿಸುತ್ತಾರೆ. ಪೀಪಲ್ ಸೆಲೆಬ್ರೇಟ್ ಬೈ ಫ್ಲೈಯಿಂಗ್ ಕೈಟ್ಸ್. ಈ ಹಬ್ಬವು ಸಂತೋಷ ಮತ್ತು ಹೊಸ ಚೈತನ್ಯವನ್ನು ತರುತ್ತದೆ. ದಿಸ್ ಫೆಸ್ಟಿವಲ್ ಬ್ರಿಂಗ್ಸ್ ಪ್ರಾಸ್ಪರಿಟಿ, ಹ್ಯಾಪಿನೆಸ್ ಆ್ಯಂಡ್ ನ್ಯೂ ವೈಟಾಲಿಟಿ. ಮಕರ ಸಂಕ್ರಾಂತಿ ದೇಶಾದ್ಯಂತ ವಿವಿಧ ಹೆಸರು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಲ್ಪಡುತ್ತದೆ. ಮಕರ ಸಂಕ್ರಾಂತಿ is celebrated with different names and traditions across the country.